ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕ ಈ ಎರಡು ಪ್ರದೇಶಗಳು ಒಂದೇ ರಾಜ್ಯದಲ್ಲಿದ್ದರೂ ಯಾಕೆ ಈ ವಿಭಿನ್ನತೆ? ಉತ್ತರ ಕರ್ನಾಟಕವು ಇಷ್ಟೊಂದು ಹಿಂದೆ ಉಳಿಯಲು ಕಾರಣವೇನು? ಹಾಗೂ ದಕ್ಷಿಣ ಕರ್ನಾಟಕವು ಉತ್ತರ ಭಾಗಕ್ಕೆ ಹೋಲಿಸಿದರೆ ಹೆಚ್ಚು ಮುಂದುವರೆದಿದೆ. ಈ ವೇಗದ ಅಭಿವೃದ್ಧಿಗೆ ಕಾರಣ ಯಾರು ಹಾಗೂ ಅವರ ಕೊಡುಗೆಗಳೇನು? ಈ ಎರಡು ಪ್ರದೇಶಗಳಿಗೆ ಅಧಿಕೃತ ಗಡಿ ಯಾವುದು ಹಾಗೂ ಇವುಗಳ ಹಿನ್ನೆಲೆ ಏನು ಮತ್ತು ಇಂದಿನ ಪರಿಸ್ಥಿತಿ ಹೇಗಿದೆ? ಒಂದೇ ರಾಜ್ಯದ ಈ ಎರಡು ಪ್ರದೇಶಗಳಿಗೆ ಯಾವುದೇ ಅಧಿಕೃತ ಗಡಿ ಇಲ್ಲದಿದ್ದರೂ ಈ ಭಾಗದ ಜೀವನ ಶೈಲಿ, ಆರ್ಥಿಕತೆ ಮತ್ತು ಸಂಸ್ಕೃತಿಯ ಆಧಾರದ ಮೇಲೆ ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕ ಮತ್ತು ಕರಾವಳಿ ತೀರ ಎಂದು ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ. ಇಂದಿನ ದಿನಗಳಲ್ಲಿ ಕರಾವಳಿ ತೀರವು ದಕ್ಷಿಣ ಕರ್ನಾಟಕದ ಒಂದು ಭಾಗವಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 31 ಜಿಲ್ಲೆಗಳಿದ್ದು ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಕಲಬುರಗಿ, ಬೀದರ್ ಇವುಗಳು ಉತ್ತರ ಕರ್ನಾಟಕದ ಪ್ರಮುಖ ನಗರಗಳಾಗಿವೆ. ಹಾಗೂ ಬೆಂಗಳೂರು, ಮೈಸೂರು, ಶಿವಮೊಗ್ಗ, ತುಮಕೂರು ಮತ್ತು ಚಿಕ್ಕಮಗಳೂರು ದಕ್ಷಿಣ ಕರ್ನಾಟಕದ ಪ್ರಮುಖ ನಗರಗಳಾಗಿವೆ. ಭಾರತಕ್ಕೆ ಸ್ವತಂತ್ರ ಬರುವ ಮುನ್ನ ಕರ್ನಾಟಕದಲ್ಲಿ ಹಲವಾರು ರಾಜಾಡಳಿತ ಪ್ರದೇಶಗಳಿದ್ದವು. ಕ್ರಿಸ್ತಪೂರ್ವ 345ರಿಂದ 540ರವರೆಗಿನ ಬನವಾಸಿ ಕದಂಬರು ಹಾಗೂ ಕ್ರಿಸ್ತಪೂರ್ವ 500ರಿಂದ 757ರವರೆಗಿನ ಬಾದಾಮಿ ಚಾಲುಕ್ಯರು ಮತ್ತು ಕ್ರಿಸ್ತಪೂರ್ವ 757ರಿಂದ 973ರವರೆಗಿನ ಮಾನ್ಯಕೇಟದ ರಾಷ್ಟ್ರಕೂಟರು ಉತ್ತರ ಕರ್ನಾಟಕವನ್ನು ಆಳಿದ ಪ್ರಮುಖ ಸಾಮ್ರಾಜ್ಯಗಳು. ಕ್ರಿಸ್ತಪೂರ್ವ 350ರಿಂದ 999ರವರೆಗಿನ ತಲಕಾಡಿನ ಗಂಗರು ಹಾಗೂ ಕ್ರಿಸ್ತಪೂರ್ವ 1000ರಿಂದ 1346ರವರೆಗಿನ ದ್ವಾರ ಸಮುದ್ರದ ಹೊಯ್ಸಳರು ಹಾಗೂ 1399ರಿಂದ 1950ರವರೆಗಿನ ಮೈಸೂರು ಒಡೆಯರು ದಕ್ಷಿಣ ಕರ್ನಾಟಕವನ್ನು ಆಳಿದ ಪ್ರಮುಖ ಸಾಮ್ರಾಜ್ಯಗಳು. ಬಾದಾಮಿ, ಐಹೊಳೆ ಹಾಗೂ ಪಟ್ಟದಕಲ್ಲಿನಂತಹ ಪ್ರಸಿದ್ಧ ದೇವಾಲಯಗಳನ್ನು ಬಾದಾಮಿ ಚಾಲುಕ್ಯರು ಉತ್ತರ ಕರ್ನಾಟಕಕ್ಕೆ ನೀಡಿದ ಪ್ರಮುಖ ಕೊಡುಗೆಗಳು. ಕಲಬುರಗಿ ಜಿಲ್ಲೆಯ ಮಾನ್ಯಕೇಟ ರಾಷ್ಟ್ರ ಒಕ್ಕೂಟರ ರಾಜಧಾನಿಯಾಗಿತ್ತು. ವಿಜಯನಗರದ ಸಾಮ್ರಾಜ್ಯದ ಕಾಲದಲ್ಲಿ ಉತ್ತರ ಕರ್ನಾಟಕದ ಪ್ರಮುಖ ಸಂಸ್ಕೃತಿ ಮತ್ತು ಆರ್ಥಿಕ ಕೇಂದ್ರವಾಗಿತ್ತು. ಕಲಬುರಗಿಯ ಕೋಟೆ, ಜಾಮಿಯಾ ಮಸೀದಿ ಹಾಗೂ ಬೀದರ್ನ ಮಹಮ್ಮದ್ ಮದರಸ ಉತ್ತರ ಕರ್ನಾಟಕಕ್ಕೆ ಬಹುಮನಿ ಸುಲ್ತಾನರು ನೀಡಿದ ಪ್ರಮುಖ ಕೊಡುಗೆಗಳು. ಬಿಜಾಪುರದ ಗೋಲ್ ಗುಮ್ಮಟ ಆದಿಲ್ ಶಾಹಿಗಳ ಕೊಡುಗೆ ಹಾಗೂ ರಾಷ್ಟ್ರಕೂಟರ ಸಾಮ್ರಾಜ್ಯದ ಕಾಲದಲ್ಲಿ ರಾಷ್ಟ್ರ ಅಮೋಘ ವರ್ಷ ಹಾಗೂ ನೃಪತುಂಗ ಕನ್ನಡದ ಮೊದಲ ಪ್ರಮುಖ ಗ್ರಂಥವಾದ ಕವಿರಾಜ ಮಾರ್ಗವನ್ನು ರಚಿಸಿದರು. ರನ್ನ, ಹೊನ್ನ ಮತ್ತು ಪಂಪರಂತಹ ಮಹಾಕವಿಗಳು ಉತ್ತರ ಕರ್ನಾಟಕದ ಸಾಹಿತ್ಯವನ್ನು ಬೆಳಗಿದರು ಮತ್ತು ವಿಜಯನಗರ ಕಾಲದಲ್ಲಿ ಪುರಂದರದಾಸರು ಹಾಗೂ ಕನಕದಾಸರ ಭಕ್ತಿ ಸಾಹಿತ್ಯ ಉತ್ತರ ಕರ್ನಾಟಕದ ಸಂಗೀತಕ್ಕೆ ಭದ್ರ ಬುನಾದಿ ಹಾಕಿತು. ಶ್ರಾವಣ ಬೆಳಗೊಳದ ಗೊಮ್ಮಟೇಶ್ವರನ ಪ್ರತಿಮೆ ಹಾಗೂ ಚಾವುಂಡರಾಯ ಬರೆದ ಚಾವುಂಡರಾಯ ಪುರಾಣ ಪಶ್ಚಿಮ ಗಂಗರು ದಕ್ಷಿಣ ಕರ್ನಾಟಕಕ್ಕೆ ನೀಡಿದ ಪ್ರಮುಖ ಕೊಡುಗೆಗಳು. ಹಾಗೂ ಬೇಲೂರು ಮತ್ತು ಹಳೇಬೀಡು ಮತ್ತು ಸೋಮನಾಥಪುರದಂತಹ ಕಲಾಕೃತಿಗಳನ್ನು ಹೊಯ್ಸಳರು ದಕ್ಷಿಣ ಕರ್ನಾಟಕಕ್ಕೆ ನೀಡಿದ ಪ್ರಮುಖ ಕೊಡುಗೆಗಳು. ಈ ಎಲ್ಲ ಸಾಮ್ರಾಜ್ಯದ ರಾಜಾಡಳಿತ ಅವಧಿಯಲ್ಲಿ ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕದ ಆರ್ಥಿಕತೆಯು ಸಮನಾಗಿ ಸಾಗುತ್ತಿತ್ತು. ಆದರೆ ಮೈಸೂರು ಸಾಮ್ರಾಜ್ಯದ ಆಡಳಿತದ ಅವಧಿಯಲ್ಲಿ 1916ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಮಹಾರಾಣಿ ಕಾಲೇಜು ಹಾಗೂ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. ಮೈಸೂರು ಭಾಗದ ಕೃಷಿಗೆ ಉತ್ತೇಜನ ನೀಡುವ ಹಿತದೃಷ್ಟಿಯಿಂದ ಕಾವೇರಿ ನದಿಗೆ ಅಡ್ಡಲಾಗಿ KRS ಡ್ಯಾಮ್ ಅನ್ನು ನಿರ್ಮಿಸಲಾಯಿತು. ದಕ್ಷಿಣ ಭಾಗದಲ್ಲಿ ಕೈಗಾರೀಕರಣವನ್ನು ಅಭಿವೃದ್ಧಿಗೊಳಿಸಲು ಭದ್ರಾವತಿಯಲ್ಲಿ ಲೋಹ ಮತ್ತು ಉಕ್ಕಿನ ಕಾರ್ಖಾನೆ, ಮೈಸೂರಿನಲ್ಲಿ ಗಂಧದ ಎಣ್ಣೆಯ ಕಾರ್ಖಾನೆ, ಬೆಂಗಳೂರಿನಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ನ ಕಾರ್ಖಾನೆಯನ್ನು ಸ್ಥಾಪಿಸಲಾಯಿತು. 1902 ಏಷ್ಯಾದಲ್ಲಿ ಮೊದಲ ಬಾರಿಗೆ ಶಿವನ ಸಮುದ್ರದಲ್ಲಿ ವಿದ್ಯುತ್ ಯೋಜನೆಯನ್ನು ಆರಂಭಿಸಲಾಯಿತು. ಈ ಯೋಜನೆಯಿಂದ ಬೆಂಗಳೂರು ನಗರವು ಬೀದಿ ದೀಪವನ್ನು ಹೊಂದಿದ್ದ ದೇಶದ ಮೊದಲ ನಗರವಾಯಿತು. ಕೃಷ್ಣರಾಜ ಒಡೆಯರು ಬಾಲ್ಯ ವಿವಾಹವನ್ನು ನಿಷೇಧಿಸಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಸೌಭಾಗ್ಯವನ್ನು ಜಾರಿಗೆ ತಂದರು. ಹಾಗೂ ಹಣಕಾಸಿನ ವಿನಿಮಯಕ್ಕಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಸ್ಥಾಪಿಸಲಾಯಿತು. ಮತ್ತು ದಕ್ಷಿಣ ಕರ್ನಾಟಕದ ಸಂಸ್ಕೃತಿಯನ್ನು ಜಗತ್ತಿಗೆ ಪರಿಚಯಿಸಲು ಮೈಸೂರು ದಸರಾವನ್ನು ಆರಂಭಿಸಲಾಯಿತು. ಇನ್ನೂ ಹಲವಾರು ಯೋಜನೆಗಳನ್ನು ದೂರದ ಆಲೋಚನೆಗಳಿಂದ ಮತ್ತು ಭವಿಷ್ಯದಲ್ಲಿ ಬರಬಹುದಾದ ಬೇಡಿಕೆಗಳನ್ನು ನಿವಾರಿಸಲು ತೆಗೆದುಕೊಂಡ ನಿರ್ಧಾರದಿಂದ ದಕ್ಷಿಣ ಕರ್ನಾಟಕದ ಆರ್ಥಿಕತೆಯು ಉತ್ತರ ಕರ್ನಾಟಕದ ಆರ್ಥಿಕತೆಗಿಂತ ಹೆಚ್ಚಾಗಲು ಆರಂಭವಾಯಿತು. 1831ರಲ್ಲಿ ಮೈಸೂರು ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಶ್ರೀರಂಗಪಟ್ಟಣದಿಂದ ಮೈಸೂರಿನ ರಾಜಧಾನಿ ಬೆಂಗಳೂರು ಎಂದು ಘೋಷಿಸಲಾಯಿತು. ಇತ್ತ ಉತ್ತರ ಕರ್ನಾಟಕದಲ್ಲಿ ನಿಜಾಮರ ಆಳ್ವಿಕೆ ನಡೆಯುತ್ತಿತ್ತು. ಕೈಗಾರಿಕೆ, ಕೃಷಿ, ಶಿಕ್ಷಣ ಮತ್ತು ಮೂಲ ಸೌಕರ್ಯಗಳು ಬಹಳಷ್ಟು ಹಿಂದೆ ಉಳಿಯಲು ಆರಂಭವಾಗಿತ್ತು. ಇವರು ಸಹ ಈ ಭಾಗವನ್ನು ಅಭಿವೃದ್ಧಿಗೊಳಿಸಲು ಕೃಷಿ ಸುಧಾರಣೆ, ಕೈಗಾರೀಕರಣ ಮತ್ತು ಶಿಕ್ಷಣ ವಲಯದಲ್ಲಿ ಮೈಸೂರು ಸಾಮ್ರಾಜ್ಯಕ್ಕೆ ಸಮಾನವಾದ ಪ್ರಯತ್ನ ಮಾಡಿದರೂ ಯಾವುದೂ ಸಹ ಕಾರ್ಯರೂಪಕ್ಕೆ ಬರಲಿಲ್ಲ. 1956 ನವೆಂಬರ್ 1 ಭಾಷೆ ಆಧಾರದ ಮೇಲೆ ವಿಂಗಡಣೆಯಾಗಿದ್ದ ಹಳೆಯ ಮೈಸೂರು ಸಂಸ್ಥಾನ, ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮದ್ರಾಸ್ ಕರ್ನಾಟಕ ಹಾಗೂ ಕೊಡಗು ರಾಜ್ಯ ಎಂದು ವಿಂಗಡಣೆಯಾಗಿದ್ದ ಪ್ರದೇಶವನ್ನೆಲ್ಲ ಸೇರಿಸಿ ಮೈಸೂರು ರಾಜ್ಯ ಎಂದು ಘೋಷಿಸಲಾಯಿತು.
1973 ನವೆಂಬರ್ 1 ಈ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು. ಕರ್ನಾಟಕವು ಒಟ್ಟು 191,791 ಚದುರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು ಭೂಭಾಗದ ವಿಸ್ತೀರ್ಣತೆಯಲ್ಲಿ ಭಾರತದ 6ನೇ ಅತಿ ದೊಡ್ಡ ರಾಜ್ಯವಾಗಿದೆ. ಇದರಲ್ಲಿ ಉತ್ತರ ಕರ್ನಾಟಕವು 88,361 ಚದುರ ಕಿಲೋಮೀಟರ್ ಹಾಗೂ ದಕ್ಷಿಣ ಕರ್ನಾಟಕವು 84,969 ಚದುರ ಕಿಲೋಮೀಟರ್ ಹೊಂದಿದೆ ಹಾಗೂ ಉಳಿದ ಭಾಗವು ಕರಾವಳಿ ಪ್ರದೇಶವಾಗಿದೆ. ಕರ್ನಾಟಕದಲ್ಲಿ ಒಟ್ಟು 6.91 ಕೋಟಿ ಜನಸಂಖ್ಯೆ ಇದ್ದು ಉತ್ತರ ಕರ್ನಾಟಕದಲ್ಲಿ 45 ಭಾಗ ಹಾಗೂ ದಕ್ಷಿಣ ಕರ್ನಾಟಕದಲ್ಲಿ 56 ಭಾಗ ಜನಸಂಖ್ಯೆಯನ್ನು ಹೊಂದಿದೆ. ಕರ್ನಾಟಕ ರಾಜ್ಯವು ಮಹಾರಾಷ್ಟ್ರ, ಗೋವಾ, ಆಂಧ್ರಪ್ರದೇಶ, ತೆಲಂಗಾಣ, ತಮಿಳುನಾಡು ಹಾಗೂ ಕೇರಳ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಉತ್ತರ ಕರ್ನಾಟಕವು ಅಭಿವೃದ್ಧಿ ಮತ್ತು ಕೈಗಾರೀಕರಣದ ಕೊರತೆಯಿಂದ ಕೃಷಿಯ ಮೇಲೆ ಅವಲಂಬಿತವಾಗಲು ಆರಂಭವಾಯಿತು. ದಕ್ಷಿಣ ಭಾಗದಲ್ಲಿ KRS ಅಣೆಕಟ್ಟು, ಕಬಿನಿ ಜಲಾಶಯ, ಹೇಮಾವತಿ ಜಲಾಶಯ ಹಾಗೂ ಭದ್ರಾವತಿ ಜಲಾಶಯದಂತಹ ಅಣೆಕಟ್ಟುಗಳು, ಹೇಮಾವತಿ ನದಿ, ಅರ್ಕಾವತಿ ನದಿ ಹಾಗೂ ಲಕ್ಷ್ಮಣ ತೀರ್ಥದಂತಹ ನದಿಗಳು ಕೃಷಿಯ ನೀರಾವರಿಗೆ ಹೆಚ್ಚು ನೆರವಾದವು. ದಕ್ಷಿಣ ಹಾಗೂ ಕರಾವಳಿ ಭಾಗದಲ್ಲಿ ವಾರ್ಷಿಕವಾಗಿ 2,000ದಿಂದ 4,000 ಮಿಲಿಮೀಟರ್ ಮಳೆಯಾಗುತ್ತದೆ. ಆದರೆ ಉತ್ತರ ಕರ್ನಾಟಕದಲ್ಲಿ ವಾರ್ಷಿಕವಾಗಿ ಕೇವಲ 500ರಿಂದ 700 ಮಿಲಿಮೀಟರ್ ಮಳೆ ಆಗುತ್ತದೆ. ಕೃಷ್ಣ ನದಿ ಹಾಗೂ ಉಪನದಿಗಳು ಕರ್ನಾಟಕದ ಜೀವನಾಡಿಯಾಗಿದ್ದರೂ ಇವುಗಳ ನೀರಿನ ಹಂಚಿಕೆಯ ವಿವಾದಗಳು ಮತ್ತು ನೀರಿನ ಯೋಜನೆಗಳ ಅನುಷ್ಠಾನದಲ್ಲಿ ವಿಳಂಬವಾದ ಕಾರಣ ಉತ್ತರ ಕರ್ನಾಟಕದ ಕೃಷಿಯು ಹಿಂದೆ ಉಳಿಯಿತು. ಕರ್ನಾಟಕದ ರಾಜಧಾನಿ ಬೆಂಗಳೂರನ್ನು ಅಭಿವೃದ್ಧಿಗೊಳಿಸುವ ಕಾರಣದಿಂದ ಕೈಗಾರೀಕರಣ, ಐಟಿ ಹಬ್ಗಳು ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಹೆಚ್ಚು ಒತ್ತು ನೀಡಿದ ಕಾರಣದಿಂದ ಉತ್ತರ ಕರ್ನಾಟಕದ ಅನುದಾನಗಳು ಮತ್ತು ಅಭಿವೃದ್ಧಿಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡವು. ಬಾಗಲಕೋಟೆಯ ಎಸ್ ನಿಜಲಿಂಗಪ್ಪ, ಜಮಖಂಡಿ ಕ್ಷೇತ್ರದ BD ಜಟ್ಟಿ, ಕಲಬುರಗಿ ಜಿಲ್ಲೆಯ ವೀರೇಂದ್ರ ಪಾಟೀಲ್, ಧಾರವಾಡ ಜಿಲ್ಲೆಯ SR ಬೊಮ್ಮಾಯಿ, ಉತ್ತರ ಕನ್ನಡ ಜಿಲ್ಲೆಯ ರಾಮಕೃಷ್ಣ ಹೆಗಡೆ, ಕಲಬುರಗಿ ಜಿಲ್ಲೆಯ ಧರ್ಮಸಿಂಗ್, ಹುಬ್ಬಳ್ಳಿ ಕ್ಷೇತ್ರದ ಜಗದೀಶ್ ಶೆಟ್ಟರ್, ಹಾವೇರಿ ಜಿಲ್ಲೆಯ ಬಸವರಾಜ ಬೊಮ್ಮಾಯಿ ಅಂತಹ ಉತ್ತರ ಕರ್ನಾಟಕದ ಪ್ರಮುಖ ಮುಖ್ಯಮಂತ್ರಿಗಳಾದರೂ ಈ ಭಾಗಕ್ಕೆ ಯಾವುದೇ ಅಭಿವೃದ್ಧಿಯ ಕೊಡುಗೆ ದೊರೆಯಲಿಲ್ಲ. ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಡಾಕ್ಟರ್ DM ನಿಜಲಿಂಗಪ್ಪರವರನ್ನು ಪ್ರಾದೇಶಿಕ ಸಮತೋಲನ ನಿವಾರಣಾ ಆಯೋಗಕ್ಕೆ ಉನ್ನತ ಅಧಿಕಾರಿಯನ್ನಾಗಿ ನೇಮಿಸಲಾಯಿತು. 2002ರಲ್ಲಿ ಇವರ ಅಂತಿಮ ವರದಿಯನ್ನು ಕರ್ನಾಟಕ ಸರ್ಕಾರಕ್ಕೆ ಸಲ್ಲಿಸಲಾಯಿತು. ಈ ವರದಿಯಲ್ಲಿ ಕೃಷಿ, ಕೈಗಾರಿಕೆ, ಶಿಕ್ಷಣ ಮತ್ತು ಆರೋಗ್ಯ ಸೇರಿದಂತೆ ಹೆಚ್ಚು ಅಭಿವೃದ್ಧಿ ಸೂಚನೆಗಳನ್ನು ಬಳಸಿ 175 ತಾಲೂಕುಗಳನ್ನು ಅಧ್ಯಯನ ಮಾಡಿ ಅದರಲ್ಲಿ 114 ತಾಲೂಕುಗಳನ್ನು ಹಿಂದುಳಿದ ತಾಲೂಕುಗಳೆಂದು ಗುರುತಿಸಲಾಯಿತು. ಈ ತಾಲೂಕುಗಳ ಅಭಿವೃದ್ಧಿಯ ಆಧಾರದ ಮೇಲೆ 3 ವರ್ಗಗಳಾಗಿ ವಿಂಗಡಿಸಲಾಯಿತು. 39 ಅತ್ಯಂತ ಹಿಂದುಳಿದ ತಾಲೂಕುಗಳು, 40 ಹೆಚ್ಚು ಹಿಂದುಳಿದ ತಾಲೂಕುಗಳು ಹಾಗೂ 35 ಹಿಂದುಳಿದ ತಾಲೂಕುಗಳು. ಈ ಪ್ರದೇಶಗಳ ಅಭಿವೃದ್ಧಿಗಾಗಿ 8 ವರ್ಷಗಳ ಕಾಲಾವಧಿಯಲ್ಲಿ ಒಟ್ಟು 31,000 ಕೋಟಿಯನ್ನು ಬಿಡುಗಡೆ ಮಾಡಬೇಕೆಂದು ಈ ಆಯೋಗವು ಕರ್ನಾಟಕ ಸರ್ಕಾರಕ್ಕೆ ಶಿಫಾರಸು ಮಾಡಿತು. ಈ ವರದಿಯ ಶಿಫಾರಸ್ಸಿನಂತೆ ಕರ್ನಾಟಕ ಸರ್ಕಾರವು 2007 ಹಾಗೂ 2008ರಲ್ಲಿ ವಿಶೇಷ ಅಭಿವೃದ್ಧಿ ಯೋಜನೆಯನ್ನು ಜಾರಿಗೊಳಿಸಿತು. ಈ ಯೋಜನೆಯನ್ನು ಕೇವಲ ತಾಲೂಕು ಮಟ್ಟದ ಅಭಿವೃದ್ಧಿಗಾಗಿ ಮೀಸಲಿಡಲಾಗಿತ್ತು. ಆದರೆ ಈ ಯೋಜನೆಯನ್ನು ಜಿಲ್ಲಾ ಮಟ್ಟದ ಅಭಿವೃದ್ಧಿಗಾಗಿ ಹೆಚ್ಚು ಬಳಸಲಾಯಿತು. ಇದರ ಕಾರಣದಿಂದ ಈ ಯೋಜನೆಯು ನಿರೀಕ್ಷಿತ ಮಟ್ಟದಲ್ಲಿ ಫಲಿತಾಂಶ ನೀಡಲಿಲ್ಲ. ಕಲ್ಯಾಣ ಕರ್ನಾಟಕದ ರಾಜ್ಯಗಳಾದ ಗುಲ್ಬರ್ಗ, ಬೀದರ್, ರಾಯಚೂರು, ಕೊಪ್ಪಳ, ಯಾದಗಿರಿ ಮತ್ತು ಬಳ್ಳಾರಿಯ ಪ್ರಾದೇಶಿಕ ಸಮತೋಲನೆಯನ್ನು ಅಭಿವೃದ್ಧಿಗೊಳಿಸಲು ಹಾಗೂ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಸಮಾನತೆ ಕಲ್ಪಿಸಲು 2012ರಲ್ಲಿ 98ನೇ ಸಂವಿಧಾನದ ವಿಧಿಯ ತಿದ್ದುಪಡಿಯ ಮೂಲಕ ಸಂವಿಧಾನದ 371J ವಿಧಿಯನ್ನು ಸೇರಿಸಲಾಯಿತು. ಇದು ಜನವರಿ 1, 2013ರಲ್ಲಿ ಅಧಿಕೃತವಾಗಿ ಜಾರಿಗೆ ಬಂದಿತು. ಈ ವಿಧಿಯ ಅಡಿಯಲ್ಲಿ ರಾಷ್ಟ್ರಪತಿಗಳು ಹಾಗೂ ಕರ್ನಾಟಕದ ರಾಜ್ಯಪಾಲರಿಗೆ ವಿಶೇಷ ಜವಾಬ್ದಾರಿಯನ್ನು ನೀಡಲಾಯಿತು. ರಾಜ್ಯ ಬಜೆಟ್ನಲ್ಲಿ ನ್ಯಾಯಸಮ್ಮತವಾದ ಹಣಕಾಸಿನ ಅನುದಾನವನ್ನು ಮೀಸಲಿಡುವ ಹಾಗೆ ಹಾಗೂ ಈ ಭಾಗದ ಸ್ಥಳೀಯ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಶಿಕ್ಷಣ ಸಂಸ್ಥೆಯಲ್ಲಿ ಹಾಗೂ ಇಂಜಿನಿಯರಿಂಗ್ ಇತ್ಯಾದಿ ವಿಭಾಗಗಳಲ್ಲಿ ಸೀಟುಗಳ ಮೀಸಲಾತಿಯನ್ನು ನೀಡಲಾಯಿತು ಮತ್ತು ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಸ್ಥಳೀಯರಿಗೆ 75% 85% ವಿಶೇಷ ಮೀಸಲಾತಿ ಹಾಗೂ ಇತರ ಭಾಗದ ಸರ್ಕಾರಿ ಹುದ್ದೆಗಳಿಗೆ 8% ಮೀಸಲಾತಿಯನ್ನು ನೀಡಲಾಯಿತು. ಪುನಃ ಪ್ರೊಫೆಸರ್ ಗೋವಿಂದರಾವ್ ನೇತೃತ್ವದ ಸಮಿತಿ ಕರ್ನಾಟಕದ ಪ್ರಾದೇಶಿಕ ಸಮತೋಲನ ವಿಚಾರಣೆ ಕುರಿತು ಅಧ್ಯಯನ ನಡೆಸಿ ಜನವರಿ 26ರಂದು ರಾಜ್ಯ ಸರ್ಕಾರಕ್ಕೆ ಈ ವರದಿಯನ್ನು ಸಲ್ಲಿಸಲಾಗಿದೆ. ಈ ವರದಿಯಲ್ಲಿ ಉತ್ತರ ಕರ್ನಾಟಕದ ಒಟ್ಟು 230 ತಾಲೂಕುಗಳಲ್ಲಿ 177 ತಾಲೂಕುಗಳು ಅಂದರೆ 75% ಅಭಿವೃದ್ಧಿಯಲ್ಲಿ ಹಿಂದೆ ಉಳಿದಿದೆ ಹಾಗೂ ಈ ತಾಲೂಕುಗಳನ್ನು ಒಟ್ಟು 4 ಹಂತದಲ್ಲಿ ವಿಂಗಡಿಸಲಾಗಿದೆ. 93 ಅತಿ ಹಿಂದುಳಿದ ತಾಲೂಕುಗಳು, 36 ಹೆಚ್ಚು ಹಿಂದುಳಿದ ತಾಲೂಕುಗಳು, 43 ಹಿಂದುಳಿದ ತಾಲೂಕುಗಳು ಹಾಗೂ 64 ಅಭಿವೃದ್ಧಿ ಹೊಂದಿದ ತಾಲೂಕುಗಳು. ಈ ತಾಲೂಕುಗಳ ಅಭಿವೃದ್ಧಿಗಾಗಿ ವಿಶೇಷ ಆದ್ಯತೆ ಹಾಗೂ ಹೆಚ್ಚಿನ ಅನುದಾನ ನೀಡುವಂತೆ ಶಿಫಾರಸು ಮಾಡಲಾಗಿದೆ. 2027ರಿಂದ 2030 ಹಾಗೂ 31ರವರೆಗೆ ಸರಿಸುಮಾರು 29,000 ಕೋಟಿಯನ್ನು ಈ ಭಾಗಕ್ಕೆ ಅನುದಾನವಾಗಿ ನೀಡಬೇಕು
ನೀಡಬೇಕೆಂದು ಶಿಫಾರಸು ಮಾಡಿದೆ. ಈ ಅನುದಾನಗಳನ್ನು ಹೊರತುಪಡಿಸಿ ಉತ್ತರ ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಸಮಿತಿ ಅಡಿಯಲ್ಲಿ 5,000 ಕೋಟಿ, ಅಕ್ಷರ ಆವಿಷ್ಕಾರ ಯೋಜನೆಯಡಿ 50 ಶಾಲೆಗಳನ್ನು ಕರ್ನಾಟಕದ ಪಬ್ಲಿಕ್ ಶಾಲೆಗಳಾಗಿ ಅಭಿವೃದ್ಧಿಗೊಳಿಸಲು 200 ಕೋಟಿ, ಕಲಬುರಗಿ ಮತ್ತು ಕೊಪ್ಪಳದಂತಹ ಕೇಂದ್ರಗಳನ್ನು ಬಲಪಡಿಸಲು 7 ಕೋಟಿ, ಹಳ್ಳಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ 8,290 ಕೋಟಿ, ಉತ್ತರ ಕರ್ನಾಟಕ ಜಿಲ್ಲೆಯ ರೈತರಿಗೆ ತೊಗರಿ ಬೆಳೆ ಖರೀದಿಯಲ್ಲಿ ಕ್ವಿಂಟಲ್ಗೆ ಹೆಚ್ಚುವರಿಯಾಗಿ 450 ರೂಗಳನ್ನು ಸಬ್ಸಿಡಿ ರೂಪದಲ್ಲಿ ನೀಡಲಾಗುತ್ತಿದೆ. ವಿಜಯಪುರದಲ್ಲಿ 348 ಕೋಟಿ ವೆಚ್ಚದ ವಿಮಾನ ನಿಲ್ದಾಣ ಹಾಗೂ ಗ್ರೀನ್ಫೀಲ್ಡ್ ವಿಮಾನ ನಿಲ್ದಾಣಕ್ಕೆ 618 ಕೋಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಇಷ್ಟೆಲ್ಲ ಅನುದಾನಗಳು ಹಾಗೂ ಮೀಸಲಾತಿಗಳನ್ನು ನೀಡಿದರೂ ಉತ್ತರ ಕರ್ನಾಟಕ ಭಾಗವು ಅಭಿವೃದ್ಧಿಯನ್ನು ಕಾಣುತ್ತಿಲ್ಲ. ಇಂದಿಗೂ ಸಹ ಬೆಂಗಳೂರಿನ ತಲಾ ಆದಾಯ 7,38,000 ಇದ್ದರೆ ಯಾದಗಿರಿ ಹಾಗೂ ಕಲಬುರಗಿ ಅಂತಹ ಪ್ರದೇಶಗಳಲ್ಲಿ ತಲಾ ಆದಾಯ 1,46,000 ಇದೆ. ಹಾಗೂ ಬೆಂಗಳೂರು ಪ್ರದೇಶದ ಸರಾಸರಿ ತಲಾ ಆದಾಯ 5 ಲಕ್ಷಗಳಿದ್ದರೆ ಕಲಬುರಗಿ ಅಂತಹ ಪ್ರದೇಶಗಳಲ್ಲಿ ಸರಾಸರಿ ತಲಾ ಆದಾಯ 1,73,000 ಇದೆ.